ವೀಕ್ಷಕರೇ, 2019ರಲ್ಲಿ ನಡೆದಂತ ಈ ಒಂದು ಘಟನೆ ಹಿನ್ನೆಲೆ ಶುರುವಾಗೋದು ಕೋಲ್ಕತಾದಲ್ಲಿ. ಇಲ್ಲಿ ದೊಡ್ಡದೊಂದು ರೆಸಿಡೆನ್ಸಿನಲ್ಲಿ 65 ವರ್ಷದ ಊರ್ಮಿಳಾ ಜಂಡ್ ಎಂಬುವರು ವಾಸ ಇದ್ರು. ಅವರಿದ್ದಂತ ಆ ಒಂದು ಕಟ್ಟಡವನ್ನ ಗರ್ಚಾ ರೆಸಿಡೆನ್ಸಿ ಅಂತಾನೂ ಕೂಡ ಕರೆಯಲಾಗ್ತಿತ್ತು. ಇದೇ ಕಟ್ಟಡ ಅಥವಾ ಬಿಲ್ಡಿಂಗ್ ನ ಮೇಲ್ಗಡೆ ಲತಿಕಾ ಎಂಬ ಮನೆಗೆಲಸದ ಯುವತಿಯೊಬ್ಳು ವಾಸ ಇದ್ಲು. ಇದರ ಗ್ರೌಂಡ್ ಫ್ಲೋರ್ ನಲ್ಲಿ ಇದರ ಯಜಮಾನಿ ಊರ್ಮಿಳಾ ವಾಸ ಇದ್ರು. ಲತಿಕಾ ಈ ಒಂದು ಬಿಲ್ಡಿಂಗ್ ನಲ್ಲಿ ಕೆಲ ಮನೆಗಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ಲು. ಬೆಳಗಿನ ಸಮಯದಲ್ಲಿ ಅವಳು ಯಜಮಾನಿ ಊರ್ಮಿಳಾರವರ ನಿವಾಸಕ್ಕೂ ಕೂಡ ನಿತ್ಯ ಕೆಲಸಕ್ಕೆ ಬರ್ತಾ ಇದ್ಲು. ಆಕೆ ಯಾವಾಗ್ಲೇ ಊರ್ಮಿಳಾರವರ ಮನೆಗೆ ಬರ್ಲಿ ಅದರ ಬಾಗಿಲು ಒಳಗಿಂದ ಸದಾ ಲಾಕ್ ಆಗಿರ್ತಾ ಇತ್ತು. ಆಕೆ ಅಲ್ಲಿಂದ ಬಂದಾಗ ಪ್ರತಿ ಸಲ ಒಳಗಿಂದ ಯಾರಾದ್ರೂ ಬಾಗಿಲನ್ನ ತೆಗಿತಿದ್ರು. ಈ ಊರ್ಮಿಳಾ ಗಂಡ 2011ರಲ್ಲಿ ನಿಧನರಾಗಿದ್ರು. ಊರ್ಮಿಳಾಗೆ 3 ಜನ ಗಂಡ್ಮಕ್ಳು, 3 ಕೂಡ ಮದುವೆ ಆಗಿತ್ತು. ಇವ್ರ ಮೊದಲ ಮಗ 2014ರಲ್ಲಿ ಕಾರಣಾಂತರಗಳಿಂದ ನಿಧನರಾಗಿದ್ರು. ಇವರ ಪತ್ನಿ ಡಿಂಪಲ್ ಜಂಡ್ಗೆ ಕನ್ನಿಕಾ ಮತ್ತು ಗುಂಜಾನ್ ಎಂಬ 2 ಮಕ್ಕಳಿದ್ರು. ಅಕ್ಕಪಕ್ಕದಲ್ಲಿಯೇ ಊರ್ಮಿಳಾರವರ ಇತರ 2 ಮಕ್ಕಳ ಪರಿವಾರ ಕೂಡ ಇತ್ತು. ಈ ಊರ್ಮಿಳಾ ಕೊನೆಯ ಮಗ ಬಲರಾಜ್ ಎಂಬುವನ ಜೊತೆ ವಾಸ ಇದ್ರು. ಮನೆಯಲ್ಲಿ ಅವನ ಪತ್ನಿ ಹಾಗೂ 2 ಮಕ್ಕಳು ಕೂಡ ಇದ್ರು. ಈ ಬಲರಾಜ್ ಅವತ್ತು 2019ರ ಡಿಸೆಂಬರ್ 9ನೇ ತಾರೀಕು ತಾನು ಯಾವುದೋ ಕೆಲಸದ ಮೇಲೆ ಊರನ್ನ ಬಿಟ್ಟು ಬೇರೆ ಕಡೆ ಹೋಗಿದ್ರು. ಮನೆಯಲ್ಲಿ ಊರ್ಮಿಳಾರವರ ಜವಾಬ್ದಾರಿಯನ್ನ ಮೊದಲ ಮಗ ಪತ್ನಿ ಡಿಂಪಲ್ ವಹಿಸಿಕೊಂಡಿದ್ರು. ಈ ಬಲರಾಜ್ ಮನೆಯಿಂದ ಹೊರಟು 3 ದಿನಗಳು ಕಳೆದಿದ್ವು. ಹೀಗಿದ್ದಾಗ ಅವತ್ತು ಡಿಸೆಂಬರ್ 12ನೇ ತಾರೀಕಿನ ಬೆಳಗ್ಗೆ ಎಂದಿನಂತೆ ಲತಿಕಾ ಊರ್ಮಿಳಾರವರ ಮನೆಗೆ ಕೆಲಸಕ್ಕೆ ಅಂತ ಬಂದಿದ್ಲು. ಅವಳು ಅವತ್ತು ಮನೆ ಕೆಲಸಕ್ಕೆ ಅಂತ ಬಂದಾಗ ದಿನವೂ ಲಾಕ್ ಆಗಿ ಇರ್ತಿದಂತ ಮನೆ ಬಾಗಿಲು ಅವತ್ತು ತೆರೆದೇ ಇತ್ತು. ಆಕೆ ಒಳಗ್ ಬಂದಾಗ ಒಳಗಿದಂತ ವಸ್ತುಗಳೆಲ್ಲ ಅಸ್ತವ್ಯಸ್ತವಾಗಿ ಬಿದ್ದಿದ್ವು. ಊರ್ಮಿಳಾರವರ ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಕಾಣಿಸ್ತಂತ ದೃಶ್ಯದಿಂದ ಆಕೆ ತಬ್ಬಿಬ್ಬಾದ್ಲು. ದಿನವೂ ಕೂಡ ರೂಮಲ್ಲಿ ಸಕ್ರಿಯವಾಗಿ ಇರ್ತಿದಂತ ಊರ್ಮಿಳಾ ಅವತ್ತು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಅವರ ರೂಮ್ನಲ್ಲಿ ರಕ್ತ ಸಿಕ್ತ ಹೆಜ್ಜೆಯ ಗುರುತುಗಳಿದ್ವು. ಇವು ಅಲ್ಲಿಂದ ಮನೆಯ ಪ್ರವೇಶ ದ್ವಾರದವರೆಗೂ ಮೂಡಿದ್ವು. ಊರ್ಮಿಳಾರವರ ದೇಹದ ತಲೆನೇ ಇರಲಿಲ್ಲ. ಅದನ್ನ ಯಾರೋ ಕತ್ತರಿಸಿ ದೂರ ಎಸ್ತಿದ್ರು. ಆಕೆ ದೇಹದ ಹಲವಾರು ಕಡೆ ಚಾಕು ಅಥವಾ ಯಾವುದೋ ಚೂಪಾದ ಆಯುಧದಿಂದ ಹಲ್ಲೆ ಮಾಡದಂತ ಸಾಕಷ್ಟು ಗುರುತುಗಳಿದ್ವು. ಅಷ್ಟೇ ಅಲ್ಲ, ಆಕೆ ದೇಹದ ಒಳಗಿನ ಅಂಗಗಳೆಲ್ಲ ಹೊರ ಬಂದಿದ್ವು. ಆ ಹಂತಕರು ಇಷ್ಟು ಕ್ರೂರ ರೀತಿಯಲ್ಲಿ ಆ ವೃದ್ಧೆಯನ್ನ ಕೊಂದು ಹಾಕಿದ್ರು. ಇದನ್ನ ನೋಡಿದ ಲತಿಕಾ ಭಯದಿಂದ ಜೋರಾಗಿ ಕಿರ್ಚಿದ್ಲು. ಅವಳ ಸದ್ದು ಗದ್ದಲ ಕೇಳಿ ಸುತ್ತಲೂ ಕೂಡ ಇದ್ದಂತ ಜನ ಓಡ್ಬಂದ್ರು. ಏನಾಯ್ತು ಅಂತ ಕೇಳಿದಾಗ ಏನನ್ನು ಕೂಡ ಹೇಳುವಂತ ಸ್ಥಿತಿಯಲ್ಲಿ ಇರದಂತ ಲತಿಕಾ ಬೆವರುತ್ತಾ ಊರ್ಮಿಳಾ ಇದ್ದಂತ ರೂಮ್ ಕಡೆ ಕೈ ತೋರಿಸಿದ್ಲು. ಅಲ್ಲಿ ಹೋಗಿ ನೋಡದಂತ ಜನ ಅಲ್ಲಿ ಕಂಡಂತ ದೃಶ್ಯದಿಂದ ತಾವು ಕೂಡ ದಂಗಾಗಿ ಹೋಗಿದ್ರು. ಅಲ್ಲಿ ಏನ್ ನಡೆದಿರಬಹುದು ಅಂತ ಗೊಂದಲ ಅವ್ರಿಗೂ ಕೂಡ ಉಂಟಾಯ್ತು. ತಕ್ಷಣ ಈ ಒಂದು ವಿಷಯವನ್ನ ಪೊಲೀಸರಿಗೆ ತಿಳಿಸಲಾಯಿತು. ನಂತರ ಪೊಲೀಸರು ಫೋರೆನ್ಸಿಕ್ ಟೀಮ್ ಜೊತೆ ಅಲ್ಲಿಗೆ ಬಂದ್ರು. ಇದು ಅಚಾನಕ್ ಆಗಿ ನಡೆದಂತ ಹತ್ಯೆ ಅಲ್ಲ, ಉದ್ದೇಶ ಪೂರ್ವಕವಾಗಿ ನಡೆದಂತ ಕೊಲೆ ಅಂತ ಪೊಲೀಸರಿಗೆ ಅದರ ಕ್ರೈಮ್ ಸೀನ್ ನೋಡಿನೇ ಅರ್ಥ ಆಯ್ತು. ಊರ್ಮಿಳಾ ಇದ್ದಂತ ರೂಮ್ ಅಸ್ತವ್ಯಸ್ತವಾಗಿತ್ತು. ಅಲ್ಲಿ ಇದ್ದಂತ ಪ್ರತಿಯೊಂದು ವಸ್ತುಗಳು ಕೂಡ ಚಲ್ಲಾಪಿಲ್ಲಿಯಾದಂತ ಸ್ಥಿತಿಯಲ್ಲಿದ್ವು. ಮಂಚದ ಮೇಲೆ ಊರ್ಮಿಳಾರವರ ಮೊಬೈಲ್ ಕೂಡ ಬಿದ್ದಿತ್ತು. ರೂಮನ್ನ ನೋಡಿದ್ರೆ ಯಾರೋ ಕಳ್ತನ ಮಾಡೋದಕ್ಕೆ ಬಂದಿರಬಹುದು ಅಂತ ಅನ್ಸಿತ್ತಾದ್ರೂ ಅಲ್ಲಿ ಯಾವುದೇ ವಸ್ತು ಕಳವಾದ ಬಗ್ಗೆ ಗೊತ್ತಾಗ್ಲಿಲ್ಲ. ಒಂದ್ ವೇಳೆ ಕಳ್ಳತನಕ್ಕೆ ಯಾರಾದ್ರೂ ಬಂದಿದ್ರು ಈ ಊರ್ಮಿಳಾನ ಸಾಯಿಸೋದಕ್ಕೆ ಯಾಕೆ ಮುಂದೆ ಆಗ್ಬೇಕು, ಅದು ಕೂಡ ಇಷ್ಟೊಂದು ಕ್ರೂರ ರೀತಿಯಲ್ಲಿ. ಇನ್ನು ಅವ್ರ ಮೈ ಮೇಲೆ ಧರಿಸಿದಂತ ಬೆಳ್ಳಿ ಹಾಗೂ ಬಂಗಾರದ ಎಲ್ಲಾ ಆಭರಣಗಳು ಕೂಡ ಹಾಗೇನೆ ಇದ್ವು. ಈ ಬಗ್ಗೆ ಮನೆಯ ಸೊಸೆ ಡಿಂಪಲ್ ರನ್ನ ಕೇಳಿದಾಗ ಆಕೆ ಯಾರೋ ಅಪರಿಚಿತ ವ್ಯಕ್ತಿಗಳು ಮನೆಗೆ ಬಂದು ಈ ರೀತಿ ಮಾಡಿ ಹೋಗಿರಬಹುದು, ಅವ್ರ ಮೇಲೆ ತನಿಖೆ ನಡೆಯಲಿ ಅಂತ ದೂರನ್ನ ದಾಖಲಿಸ್ತಾರೆ. ಅವರು ಮನೆಯ ಅಕ್ಕಪಕ್ಕದವ್ರನ್ನೆಲ್ಲ ಈ ಬಗ್ಗೆ ವಿಚಾರಿಸಿದ್ರು. ಊರ್ಮಿಳಾ ಕೊನೆಯ ಸಲ ಜೀವಂತವಾಗಿದ್ದು ಯಾವಾಗ, ಇವರ ಮನೆಗೆ ಹೊರಗಿನಿಂದ ಕೊನೆ ಸಲ ಬಂದವರು ಯಾರು ಅಂತ ಕೇಳಿದಾಗ ಕಳೆದ ದಿನ ಅಂದ್ರೆ ಡಿಸೆಂಬರ್ 11ರಂದು ಊರ್ಮಿಳಾಗೆ ಊಟವನ್ನು ಕೊಡೋದಕ್ಕೆ ಅವರ ಮೊಮ್ಮಗಳು ಕನ್ನಿಕಾ ಬಂದಿದ್ದಾಗಿ ಜನ ಹೇಳ್ತಾರೆ. ಈ ಕನ್ನಿಕಾ ಡಿಂಪಲ್ರ ಮಗಳು ಅಂದ್ರೆ ಊರ್ಮಿಳಾರವರ ಮೊದಲ ಮಗನ ಮಗಳು. ಕನ್ನಿಕಾ ಇಲ್ಲಿಗೆ ಕಳೆದ 2-3 ದಿನಗಳಿಂದ ಅಜ್ಜಿಯ ಕುಶಲಕ್ಷೇಮ ವಿಚಾರಿಸೋದಿಕ್ಕೆ ಊಟ ಕೊಡೋದಿಕ್ಕೆ ಬರ್ತಾ ಇದ್ಲು ಅಂತ ಅವರ ಮನೆಯ ಪಕ್ಕದ ನಿವಾಸಿಗಳು ಪೊಲೀಸ್ಗೆ ಮಾಹಿತಿ ಕೊಟ್ರು. ಅದಷ್ಟೇ ಅಲ್ಲ, ನಮ್ಮ ಅಜ್ಜಿಯ ಆರೋಗ್ಯ ಸರಿ ಇಲ್ಲ, ಸ್ವಲ್ಪ ಅವಳ ಕಡೆ ಜಾಗ್ರತೆ ವಹಿಸಿ ಅಂತಾನು ಕೂಡ ಕನ್ನಿಕಾ ಆ ಪಕ್ಕದ ಮನೆಯವರಿಗೆ ತಿಳಿಸಿದ್ಲು. ಕಳೆದ ರಾತ್ರಿ ಕೂಡ ಅಜ್ಜಿ ರೆಸ್ಟ್ ಮಾಡ್ತಾ ಇದ್ದಾರೆ, ನಾನು ಬರೋವರೆಗೂ ಸ್ವಲ್ಪ ನೋಡ್ಕೊಳ್ಳಿ ಅಂತ ಕನ್ನಿಕಾ ಹೇಳಿನೇ ಹೊರಟಿದ್ಲು. ಆದ್ರೆ ಅದರ ಮರುದಿನ ಹೀಗೆಲ್ಲಾಗಿತ್ತು. ಅಂದ್ರೆ ಕಳೆದ ರಾತ್ರಿ ಸುಮಾರು 10 ಗಂಟೆವರೆಗೂ ಊರ್ಮಿಳಾ ಜೀವಂತವಾಗಿದ್ರು ಅಂತಾನೆ ಮನೆಯ ನೆರೆಹೊರೆಯವರೆಲ್ಲ ತಿಳಿಸಿದ್ರು. ಹಾಗಾದ್ರೆ ಇವರನ್ನ ಕೊಂದಿದ್ಯಾರು, ಅವರು ಯಾವಾಗ ಮನೆಗೆ ಬಂದ್ರು, ಯಾಕೆ ಹತ್ಯೆ ಮಾಡಿದ್ರು, ಇದೆಲ್ಲವೂ ಕೂಡ ಹಾಗೇನೆ ಪ್ರಶ್ನೆಗೇನೆ ಉಳಿದಿತ್ತು. ಊರ್ಮಿಳಾ ಅವರ ಕೊನೆ ಮಗ ಬಲರಾಜ್ಗೆ ಸ್ವಲ್ಪ ಡ್ರಿಂಕಿಂಗ್ ಸಮಸ್ಯೆ ಇತ್ತು. ಆತ ಕೆಲವ್ರ ಜೊತೆ ಕುಡಿದಂತ ಮತ್ನಲ್ಲಿ ಈ ಮೊದಲೆಲ್ಲ ಜಗಳ ಮಾಡ್ಕೊಂಡಿದ್ದು ಕೂಡ ಉಂಟು. ಅವರ ಶತ್ರುಗಳ್ಯಾರಾದ್ರೂ ಈ ಒಂದು ಕೆಲಸವನ್ನ ಮಾಡಿರಬಹುದಂತ ಪೊಲೀಸ್ ಯೋಚಿಸಿದ್ರು. ಇನ್ನು ಊರ್ಮಿಳಾರವರ 2ನೇ ಮಗ ದೀಪಕ್ ಜಂಡ್ ಒಬ್ಬ ಸಿರಿವಂತ ಬಿಸ್ನೆಸ್ ಮನ್. ಅವರದು ದೊಡ್ಡ ಸ್ಟೀಲ್ ಉದ್ಯಮ ಇತ್ತು. ಅವರು ಅದನ್ನ ಪಂಜಾಬ್, ಕೋಲ್ಕತ್ತಾ ಹೀಗೆ ಅನೇಕಾರು ಕಡೆ ವಿಸ್ತರಿಸಿಕೊಂಡಿದ್ರು. ಇದ್ರ ಜೊತೆ ಅವರದು ಇಂಟೀರಿಯರ್ ಡೆಕೋರೇಷನ್ ಉದ್ಯಮ ಕೂಡ ಇತ್ತು. ಇವರದು ಮೂಲತಃ ವ್ಯಾಪಾರಿ ಕುಟುಂಬ. ಇದರ ಹೊರತಾಗಿಯೂ ಅನೇಕ ಬಿಸ್ನೆಸ್ಗಳನ್ನ ಇವರ ಕುಟುಂಬ ನಡೆಸ್ತಾ ಇತ್ತು. ಉಳಿದಂತೆ ಇವರ ವ್ಯವಹಾರಗಳನ್ನ ದೀಪಕ್ ಹಾಗೂ ಮಂದೀಪ್ ನೋಡ್ಕೊಳ್ತಿದ್ರು. ಮಂದೀಪ್ ನಿಧನದ ಬಳಿಕ ಬಾಲರಾಜ್ ಹಾಗೂ ದೀಪಕ್ ಎಲ್ಲ ವ್ಯವಹಾರಗಳನ್ನು ಕೂಡ ನೋಡ್ಕೊಳ್ತಿದ್ರು. ಈ ಎಲ್ಲ ವಿಷಯಗಳು ಕೂಡ ಪೊಲೀಸರಿಗೆ ತಿಳಿದು ಬಂತು. ಮಕ್ಕಳ ಕಡೆಯಿಂದ ಪೊಲೀಸ್ಗೆ ಯಾವುದೇ ಅನುಮಾನ ವ್ಯಕ್ತ ಆಗ್ಲಿಲ್ಲ.
ಅವರು ಮನೆಯ ಒಳಗಿದ್ದಂತ ಇತರರ ಮೇಲೆ ಶಂಕಿಸೋದಕ್ಕೆ ಶುರು ಮಾಡ್ತಾರೆ. ನಂತರ ಪೊಲೀಸರ ತನಿಖೆ ಚುರುಕಾಯಿತು. ಅವರು ಸಿಸಿಟಿವಿ ದೃಶ್ಯಗಳ ಸಹಿತ ಸೆರೆ ಸಿಕ್ಕಂತ ಪ್ರತಿ ಸಾಕ್ಷಿಯನ್ನು ಕೂಡ ಕೂಲಂಕಷವಾಗಿ ವಿಚಾರಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಹೀಗಿರುವಾಗ ಆ ಮನೆಯ ಒಂದು ಮಹಡಿಯಲ್ಲಿ ವಾಸ ಇದ್ದಂತ ಒಬ್ಬ ಅಂಗಡಿಯ ಓನರ್ ಎಂಬಾತ ಪೊಲೀಸ್ಗೆ ಒಂದು ಮುಖ್ಯ ಸುಳಿವನ್ನ ಕೊಡ್ತಾನೆ. ಅವತ್ತು ರಾತ್ರಿ ಆ ಮನೆಯಿಂದ ಆ ಅಜ್ಜಿ ಯಾರನ್ನೋ ಕೂಗಿದ ಹಾಗಾಯ್ತು. ಆಕೆ ತನ್ನ ಮೊಮ್ಮಗಳಾದಂತ ಕನ್ನಿಕಾ ಹೆಸರನ್ನೇ ಕೂಗಿ ಕರೆದ್ಲು ಅಂತ ಆತ ಹೇಳಿದ್ದ. ಆಗ ರಾತ್ರಿ ಸುಮಾರು 11:30 ಸಮಯ ಆಗಿತ್ತು. ನಾವು ಅದರ ಬಗ್ಗೆ ಹೆಚ್ಚು ಗಮನ ಕೊಡದೆ ನಮ್ಮ ಮನೆಯ ಬಾಗಿಲು ಕಿಟಕಿಯನ್ನು ಹಾಕೊಂಡು ಮಲಗಿದ್ವಿ ಅಂತ ಆತ ಹೇಳಿದ್ದ. ಅಂದ್ರೆ ಆ ರಾತ್ರಿ ಸುಮಾರು ಮಧ್ಯರಾತ್ರಿವರೆಗೂ ಊರ್ಮಿಳಾ ಜೀವಂತವಾಗಿನೇ ಇದ್ರು. ಅವರು ತಮ್ಮ ಮೊಮ್ಮಗಳಾದಂತ ಕನ್ನಿಗಳನ್ನ ಬುಡಿಯಾ ಅಂತ ಕರೀತಾ ಇದ್ರು. ಅವತ್ತು ಮೊಮ್ಮಗಳ ಹೆಸರನ್ನ ಕೂಗಿ ಕರೆದಂತ ಊರ್ಮಿಳಾ ಆ ಬಳಿಕ ತಟಸ್ಥರಾಗ್ತಾರೆ. ಈ ಮನೆಯಲ್ಲಿ ನಿಶ್ಶಬ್ದ ಏರ್ಪಡುತ್ತೆ. ಈ ಒಂದು ವಿಷಯ ಪೊಲೀಸ್ಗೆ ಗೊತ್ತಾದಾಗ ಅವರ ಅನುಮಾನ ಇನ್ನಷ್ಟು ದೃಢವಾಗುತ್ತೆ. ಅವತ್ತು 10 ಗಂಟೆಗೆ ಊಟವನ್ನು ಕೊಡೋದಕ್ಕೆ ಬಂದಿದ್ದಂತ ಕನ್ನಿಕಾ ಪುನಃ ಮತ್ತೆ 11 ಗಂಟೆ ಸುಮಾರಿಗೆ ಮನೆಗೆ ಬಂದಿದ್ಲು ಹಾಗೂ 12:20 ಸುಮಾರಿಗೆ ಆ ಮನೆಯಿಂದ ಹೊರಟು ಹೋಗಿದ್ಲು. ಈ ಕನ್ನಿಕಾ ಯಾಕೆ ಮತ್ತೆ 2ನೇ ಸಲ ಕೂಡ ಬಂದು ಹೋದ್ಲು ಅಂತ ಪೊಲೀಸ್ಗೆ ಗೊಂದಲ ಶುರುವಾಯಿತು. ಅವರು ಕನ್ನಿಕಾ ಹಾಗೂ ಡಿಂಪಲ್ ಅನ್ನ ಕರೆಸಿ ವಿಚಾರಣೆ ಮಾಡಿದ್ರು. ಮೊದಲಿಗೆ ಅವರು ಈ ಬಗ್ಗೆ ಏನೊಂದು ಕೂಡ ಹೇಳಿಲ್ಲ. ಆದ್ರೆ ಪೊಲೀಸರು ತಮ್ಮ ಬಳಿ ಕೆಲ ಸಾಕ್ಷಿಗಳು ಹಾಗೂ ಸಿಸಿಟಿವಿ ದೃಶ್ಯಗಳು ಇವೆ ಅಂತ ಹೇಳಿದಾಗ ಹೆದರದಂತ ಕನ್ನಿಕಾ ಅವ್ರ ಬಳಿ ಎಲ್ಲವನ್ನೂ ಕೂಡ ಬಾಯ್ಬಿಟ್ಟಿದ್ಲು. ತಾವೇ ಅಜ್ಜಿಯನ್ನ ಕೊಂದಿದ್ದಾಗಿ ಆಕೆ ಪೊಲೀಸ್ಗೆ ತಿಳಿಸ್ತಾಳೆ. ಯಾಕೆಂತ ಕೇಳಿದಾಗ ಆಕೆ ಹೇಳದಂತ ಕಾರಣ ಈ ರೀತಿ ಇತ್ತು. ಈ ಮೊದಲೇ ಹೇಳದಂತೆ ಊರ್ಮಿಳಾ ಸಿರಿವಂತ ಮನೆ ತಂದವರು. ಅವರು ವ್ಯಾಪಾರಿ ಹಿನ್ನೆಲೆ ಉಳ್ಳಂತಹ ಜನ. ಅವರ ಎಲ್ಲಾ ಬಿಸ್ನೆಸ್ ಗಳನ್ನು ಕೂಡ ಇಬ್ರು ಗಂಡ್ಮಕ್ಳು ನೋಡ್ಕೊಳ್ತಾ ಇದ್ರು. ಹಾಗೂ ಪ್ರತಿ ತಿಂಗಳು ಕೂಡ ಬಲರಾಜ್ ತನ್ನ ಅಣ್ಣನ ಪತ್ನಿ ಅಂದ್ರೆ ತನ್ನ ಅತ್ತಿಗೆ ಡಿಂಪಲ್ಗೆ ಉದ್ಯಮದ ಲಾಭಾಂಶದಲ್ಲಿ 40,000 ರೂಪಾಯಿಗಳನ್ನ ಕೊಡ್ತಾ ಇದ್ದ. ಹಾಗೂ ತನ್ನ ಅಣ್ಣ ಮಂದೀಪ್ರ ಕುಟುಂಬಕ್ಕೂ ಕೂಡ ಆತ ಹಣ ಕೊಡ್ತಾ ಇದ್ದ. ಆದ್ರೆ ಉದ್ಯಮದ ಲಾಭಾಂಶದ ಹೆಚ್ಚಿನ ಪಾಲು ಊರ್ಮಿಳಾ ಕೈಯನ್ನ ಸೇರ್ತಾ ಇತ್ತು. ಇದ್ದ ವ್ಯವಹಾರದ ಒಡೆತನ ಹಾಗೂ ಅದರ ಲಾಭ ಈಗ ದೀಪಕ್ ಹಾಗೂ ಬಲರಾಜ್ ನಡುವೆ ಅರ್ಧ ಹಂಚಿಕೆ ಆಗ್ತಿತ್ತು. ಈ ಊರ್ಮಿಳಾರವರ ಹಿರಿ ಸೊಸೆಯಾದಂತ ಡಿಂಪಲ್ ಜಂಡಿಯೇ ಈ ಬಗ್ಗೆ ಸಮಾಧಾನ ಇರಲಿಲ್ಲ. ತನ್ನ ಪತಿಯ ಪಾಲು ತನಗೆ ಸಮವಾಗಿ ಬರಬೇಕು ಎಂಬುದು ಆಕೆಯ ವಾದ ಆಗಿತ್ತು. ಈ ಬಗ್ಗೆ ಆಕೆ ಅತ್ತೆ ಊರ್ಮಿಳಾರವರ ಮುಂದೆ ಬೇಡಿಕೆ ಇಟ್ಟಾಗ ಅವರು ಅದಕ್ಕೆ ಒಪ್ಪಿರಲಿಲ್ಲ. ಆಗಿನಿಂದ ಡಿಂಪಲ್ಗೆ ಅತ್ತೆ ಮೇಲೆ ಸೇಡಿತ್ತು. ಈಗ ಅತ್ತೆಯನ್ನೇ ಮುಗಿಸಿದ್ರೆ ಅವರ ಕೈ ಸೇರುವಂತಹ ಹಣದಲ್ಲೂ ಕೂಡ ತಾನೇ ಪಾಲನ ಪಡೆಯಬಹುದು ಎಂಬುದು ಅವರ ಲೆಕ್ಕಾಚಾರ ಆಗಿತ್ತು. ಇರುವಂತ ಎಲ್ಲಾ ವ್ಯವಹಾರಗಳ ಲಾಭದಲ್ಲೂ ಕೂಡ ಊರ್ಮಿಳಾರವರ ಎಲ್ಲ ಮಕ್ಕಳಿಗೂ 50% ಪಾಲಿತ್ತು. ಆದ್ರೆ ಮಂದೀಪ್ ನಿಧನ ಹೊಂದಿದ ನಂತರ ಅವನ ಪಾಲು ಅವನ ಹೆಂಡತಿ ಡಿಂಪಲ್ಳ ಕೈಯನ್ನ ಸೇರ್ತಿರ್ಲಿಲ್ಲ. ಆಕೆಯ ಲಾಭಾಂಶದಲ್ಲಿ 50% ಬದಲು ಕೇವಲ ತಿಂಗಳಿಗೆ 40,000 ರೂಪಾಯಿ ಮಾತ್ರ ಬರ್ತಾ ಇತ್ತು. ಇದು ಆಕೆಗೆ ಯಾವುದಕ್ಕೂ ಸಾಲ್ತಿರ್ಲಿಲ್ಲ. ಈ ಒಂದು ಹಣದಲ್ಲಿ ಮನೆಯ ಖರ್ಚನ್ನ ನಿಭಾಯಿಸೋದಕ್ಕೆ ಆಕೆಗೆ ಸಾಧ್ಯ ಆಗ್ತಿರ್ಲಿಲ್ಲ. ಊರ್ಮಿಳಾ ಹಾಗೂ ಡಿಂಪಲ್ ಇಬ್ಬರದ್ದು ಕೂಡ ಒಂದು ಜಾಯಿಂಟ್ ಅಕೌಂಟ್ ಇತ್ತು. ಆದ್ರೆ ಅದರಿಂದ ಯಾವ ಕಾರಣಕ್ಕೂ ಡಿಂಪಲ್ ಹಣ ಡ್ರಾ ಮಾಡೋದಕ್ಕೆ ಅತ್ತೆ ಊರ್ಮಿಳಾ ಬಿಡ್ತಾ ಇರಲಿಲ್ಲ. ಈ ಬಗ್ಗೆ ಆಕೆ ತನ್ನ ಮೈದುನನಾದಂತಹ ಬಾಲರಾಜ್ ಬಳಿ ಹೇಳಿದಾಗ ಅತ್ತಿಗೆ ಬೇಡಿಕೆಯನ್ನು ಪೂರೈಸೋದಕ್ಕೆ ಅವನೇನು ಅಡ್ಡಿ ಇರಲಿಲ್ಲ. ಆದ್ರೆ ಅದಕ್ಕೂ ಕೂಡ ಅವನು ತನ್ನ ತಾಯಿಯ ಒಪ್ಪಿಗೆ ಬೇಕೇ ಬೇಕು ಅಂತ ಹೇಳಿದ್ದ. ನಿಮ್ಮ ಬೇಡಿಕೆಯನ್ನ ನಮ್ಮಮ್ಮನ ಹತ್ರ ಹೇಳಿ, ಅವರು ಇದಕ್ಕೆ ಒಪ್ಪಿದ್ರೆ ನೀವು ಎಷ್ಟು ಹೇಳ್ತಿರೋ ಅಷ್ಟನ್ನ ಕೊಡೋದಕ್ಕೆ ನಾನು ಖಂಡಿತ ಸಿದ್ಧ ಅಂತ ಆತ ಹೇಳಿದ್ದ. ಆದ್ರೆ ಈ ಒಂದು ವಿಷಯವಾಗಿ ಅತ್ತೆನ ಒಪ್ಸೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ನನ್ನ ಪಾಲನಾದ್ರೂ ನಾನು ಕೊಡಿ, ನಾನು ಪಂಜಾಬ್ ಅಥವಾ ಬೇರೆ ಎಲ್ಲಿಗಾದ್ರೂ ಹೋಗಿ ಏನಾದ್ರೂ ಬಿಸ್ನೆಸ್ ಮಾಡ್ತೀನಿ ಅಂತ ಡಿಂಪಲ್ ಕೇಳ್ಕೊಂಡ್ರು ಕೂಡ ಅತ್ತೆ ಊರ್ಮಿಳಾ ಅದಕ್ಕೆ ಒಪ್ಲಿಲ್ಲ. ಅದೆಲ್ಲ ಏನು ಬೇಡ, ನೀನು ಯಾವ ಕೆಲಸಕ್ಕೂ ಹೋಗ್ಬೇಡ, ಹೊರಗಡೆ ಹೋಗಿ ದುಡಿಯುವಂತ ಅಗತ್ಯ ಇಲ್ಲ, ಇದು ಗೌರವಸ್ಥ ಮನೆತನ, ಹಾಗೆಲ್ಲ ಈ ಮನೆ ಹೆಣ್ಮಕ್ಳನ್ನ ನಾವು ಹೊರಗಡೆ ಕೆಲಸಕ್ಕೆ ಕಳಿಸೋದಿಲ್ಲ ಅಂತ ಅತ್ತೆ ಕಟ್ಟು ನೆಟ್ಟಿನ ನಿರ್ಬಂಧವನ್ನ ಹೇರಿದ್ರು. ಮೇಲಾಗಿ ಆಕೆಗೆ ಮೊದಲ ಸೊಸೆ ಮಕ್ಕಳ ಮೇಲೆ ವಿಶೇಷವಾದಂತ ಅಕ್ಕರೆ ಇತ್ತು. ಹಾಗಾಗಿ ಅವರನ್ನ ದೂರ ಕಳಿಸೋದಕ್ಕೆ ಇಷ್ಟಪಡದಂತ ಆಕೆ ಮನೆಯಲ್ಲೇನೆ ಇಟ್ಕೊಂಡಿದ್ಲು. ಆದ್ರೆ ಇದೆಲ್ಲ ಈ ಡಿಂಪಲ್ಗೆ ಅತ್ತೆಯ ಬಗ್ಗೆ ತಾತ್ಸಾರ ಹಾಗೂ ದ್ವೇಷದ ಭಾವನೆ ಉಂಟಾಗೋದಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಡಿಂಪಲ್ ಈ ಬಗ್ಗೆ ಒಂದು ಕ್ರೂರ ಯೋಜನೆಯನ್ನ ಹಾಕೊಂಡಿದ್ಲು. ಅತ್ತೆ ಊರ್ಮಿಳಾ ಬದುಕಿರೋವರೆಗೂ ತನಗೆ ಏನೂ ಕೂಡ ಸಿಗೋದಿಲ್ಲ, ಯಾವುದೇ ಹಕ್ಕು ತನಗಿಲ್ಲ ಅಂತ ಗೊತ್ತಾದಾಗ ಡಿಂಪಲ್ ಅತ್ತೆಯನ್ನ ಕೊಂದು ಮುಗಿಸೋದಕ್ಕೆ ಸಂಚನ್ನ ರೂಪಿಸಿದ್ಲು. ಮಗಳು ಕನ್ನಿಕಾಗೆ ಒಬ್ಬ ಗೆಳೆಯ ಇದ್ದ. ಅವನ ಹೆಸರು ಸೌರವ್. ಇವನು ಪಂಜಾಬ್ನ ಪಟಿಯಾಲದ ನಿವಾಸಿ. 17 ವರ್ಷ ವಯಸ್ಸಿನ ಕನ್ನಿಕಾಗೆ ಸೌರವ್ನ ಸ್ನೇಹ ಸಿಕ್ಕಿತ್ತು. ಈ ಡಿಂಪಲ್ ತನ್ನ ಮಗಳ ಗೆಳೆಯನ ಸಹಾಯದಿಂದ ತನ್ನ ಪ್ಲಾನ್ ನೆರವೇರಿಸೋದಕ್ಕೆ ನಿರ್ಧಾರ ಮಾಡಿದ್ಲು. ಅದರಂತೆಯೇ ಅವನಿಗೆ ಎಲ್ಲವನ್ನು ಹೇಳಿದಾಗ ಅದಕ್ಕೆ ಒಪ್ಪಂತ ಅವನು ಸರಿಯಾದ ದಿನಕ್ಕಾಗಿ ಕಾದು ಕೂತಿದ್ದ. ಈ ಒಂದು ವಿಷಯದಲ್ಲಿ ಆತುರದ ಹೆಜ್ಜೆ ಇಡೋದಕ್ಕೆ ಸಾಧ್ಯ ಇರಲಿಲ್ಲ. ಕಾರಣ ಊರ್ಮಿಳಾ ಆಗರ್ಭ ಶ್ರೀಮಂತರು ಮಾತ್ರವಲ್ಲದೆ ಅವರದ್ದು ದೊಡ್ಡ ಕುಟುಂಬ. ಹೀಗಾಗಿ ಡಿಂಪಲ್ ಹಾಗೂ ಆಕೆ ತಂಡ ಈ ಬಗ್ಗೆ ಹಲವು ತಿಂಗಳ ಕಾಲ ಕಾದು ಪಕ್ಕಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ವೀಕ್ಷಕರೇ, ಹೊತ್ತು ಡಿಸೆಂಬರ್ 9ರಂದು ಬಲರಾಜ್ ತನ್ನಿಡೀ ಪರಿವಾರ ಜೊತೆ ಬೇರೆ ಊರಿಗೆ ಹೊರಟಿದ್ದ. ಅವನು ಡಿಸೆಂಬರ್ 13ನೇ ತಾರೀಕು ವಾಪಸ್ ಬರೋನಿದ್ದ. ಇದೇ ತಕ್ಕ ಸಮಯ ಅಂತ ಯೋಚಿಸಿದಂತ ಡಿಂಪಲ್ ಮತ್ತು ಆಕೆ ತಂಡ ಅವ್ರು ಹೋಗಿ ಬರೋದ್ರೊಳಗೆ ಈ ಒಂದು ಕೆಲಸವನ್ನು ಮುಗಿಸ್ಬೇಕು ಅಂತ ಸಜ್ಜಾದ್ರು. ಬಲರಾಜ್ ಹೋದ ಬಳಿಕ ಮನೆಯಲ್ಲಿ ಊರ್ಮಿಳಾ ತಾನೊಬ್ಬರೇ ಇದ್ರು. ಆಗ ಸೌರವ್ಗೆ ಕರೆ ಮಾಡಿ ಮನೆಗೆ ಕರೆಸ್ಕೊಳ್ಳಾಯ್ತು. ಅವತ್ತು ರಾತ್ರಿ ಕನ್ನಿಕಾ ಅಜ್ಜಿಗಾಗಿ ತಾನು ತಂದಂತ ಊಟದಲ್ಲಿ ಸ್ವಲ್ಪ ನಿದ್ದೆ ಮಾತ್ರೆಯನ್ನ ಬೆರೆಸ್ಕೊಟ್ಟಿದ್ಲು. ಊಟ ಮಾಡಿದ ಬಳಿಕ ಊರ್ಮಿಳಾಗೆ ನಿದ್ರೆ ಆವರಿಸಿತ್ತು. ಆಗ ಮೊದಲೇ ಒಳಗೆ ಸಿದ್ಧಳಿದಂತ ಕನ್ನಿಕಾ ಅಜ್ಜಿಯ ರೂಮ್ಗೆ ಹೋಗಿ ಅಜ್ಜಿಯ ಕೈಕಾಲುಗಳನ್ನ ಭದ್ರವಾಗಿ ಹಿಡಿದಿದ್ಲು. ಊರ್ಮಿಳಾ ಇನ್ನು ಪೂರ್ತಿ ಮಲಗಿರ್ಲಿಲ್ಲ. ಯಾವಾಗ ಕನ್ನಿಕಾ ಹೀಗೆ ಬಲವಂತ ಮಾಡಿದ್ಲು ಆಗ ಎಚ್ಚರಗೊಂಡಂತ ಊರ್ಮಿಳಾ ಒಮ್ಮೆ ಅವಳನ್ನ ಉದ್ದೇಶಿಸಿ ಬುಡಿಯಾ ಅಂತ ಕೂಗಿದ್ಲು.
ಇದೇ ಒಂದು ಕೂಗಾಟನೆ ಅವತ್ತು ಅದೇ ಮನೆಯಲ್ಲಿ ಇನ್ನೊಂದು ಮಹಡಿಯಲ್ಲಿ ವಾಸ ಇದ್ದಂತ ಆ ಅಂಗಡಿ ಮಾಲೀಕನಿಗೆ ಕೇಳಿಸಿದ್ದು. ನಂತರ ಈ ಸೌರವ್ ಕಟುಕನ ಹಾಗೆ ಆಕೆ ದೇಹದ ಮೇಲೆ ಸಿಕ್ಕ ಕಡೆ ಚುಚ್ಚಿದ್ದ. ನಂತರ ಆಕೆಯನ್ನ ಎಷ್ಟು ಕ್ರೂರವಾಗಿ ಕೊಂದಿದ್ರು ಅಂದ್ರೆ ಅದನ್ನ ಇಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವಿಕೃತಿಯನ್ನ ಮೆರೆದಿದ್ರು. ಕೊನೆಗೆ ಊರ್ಮಿಳರ ಜೀವ ಹಾರ್ಹೋಗಿತ್ತು. ಯಾರನ್ನ ಆಕೆ ಅತಿ ಅಕ್ರೆಯಿಂದ ಬುಡಿಯ ಅಂತ ಕರೀತಿದ್ರು ಅದೇ ಮೊಮ್ಮಗಳು ಆಕೆಗೆ ಅವತ್ತು ಮೃತ್ಯು ಸ್ವರೂಪಳಾಗಿ ಪರಿಣಮಿಸಿದ್ಲು. ಹತ್ಯೆಗೈದ ಬಳಿಕ ಸೌರವ್ ಸದ್ದಿಲ್ದೆ ಹೊರಗಡೆ ಬಂದ. ಹೊರಗಡೆ ಡಿಂಪಲ್ ಅವ್ರಿಗಾಗಿ ಕಾದಿದ್ಲು. ಅವಳು ಕಾರಲ್ಲಿ ಸೌರವ್ನನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತಾಳೆ. ಮೊದಲೇ ಬುಕ್ ಆಗಿದ್ದಂತ ಫ್ಲೈಟ್ ಟಿಕೆಟ್ ಸಹಿತ ಅವನು ಅವತ್ತೇ ದೆಹಲಿಗೆ ಹೋಗಿ ಅಲ್ಲಿಂದ ತನ್ನೂರು ಪಟಿಯಾಲಾಗೆ ಸೇರ್ಕೊಂಡ. ಇವರಿಂದ ಇಷ್ಟೆಲ್ಲ ಮಾಹಿತಿ ಪಡೆದಂತ ಪೊಲೀಸ್ ತಕ್ಷಣನೇ ಅವನನ್ನ ಬೇಟೆಯಾಡಿ ಬಂಧಿಸ್ತಾರೆ. ಹಣ ಆಸ್ತಿ ಎಂಬ ಸ್ವಾರ್ಥಕ್ಕಾಗಿ ಕೂಡು ಮನೆತನದ ಯಜಮಾನಿಯ ಹತ್ಯೆ ಅತ್ಯಂತ ಬರ್ಬರವಾಗಿ ಈ ರೀತಿ ನಡೆದಿತ್ತು. ವೀಕ್ಷಕರೇ, ಇವತ್ತು ಇದ್ದು ನಾಳೆ ಮರೆಯಾಗುವಂತ ಹಣ ಮತ್ತು ಆಸ್ತಿಗೋಸ್ಕರ ಇಷ್ಟೆಲ್ಲ ಹೋರಾಟವನ್ನ ಮಾಡ್ಬೇಕಾ? ಅವುಗಳ ಮುಂದೆ ವ್ಯಕ್ತಿಯ ಜೀವಕ್ಕೆ ಬೆಲೆನೇ ಇಲ್ವಾ? ಒಬ್ಬರನ್ನ ಇಷ್ಟು ಕ್ರೂರವಾಗಿ ಕೊಂದು ನೆಮ್ಮದಿಯಿಂದ ಯಾರಾದರೂ ಇರೋದಕ್ಕೆ ಸಾಧ್ಯನಾ? ಆಸ್ತಿ ಮುಂದೆ ಸಂಬಂಧ, ಮನುಷ್ಯತ್ವ, ಕನಿಕರ, ನಂಬಿಕೆ ಇವೆಲ್ಲ ಇಷ್ಟು ಸಣ್ಣ ಪದಗಳಾಗಿ ಹೋದ್ವಾ? ಸತ್ ಮೇಲೆ ಇದೆಲ್ಲ ನಮ್ ಜೊತೆನೆ ಬರುತ್ತಾ? ಇಲ್ಲಿಗೆ ನಾವು ಏನನ್ನ ಹೊತ್ತು ತಂದಿದ್ದೀವಿ, ವಾಪಸ್ ಹೋಗುವಾಗ ಏನ್ ತಾನೇ ತಗೊಂಡು ಹೋಗ್ತೀವಿ ಅಲ್ವಾ? ಬದುಕಿರುವಾಗ ಎಲ್ರಿಗೂ ಇದೊಂದು ಸತ್ಯ ಮನದಟ್ಟಾಗಿ ಹೋದ್ರೆ ಸಾಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.